मतलबी हो जा जरा मतलबी दुनिया की सुनता है क्यों खुद की भी सुन ले कभी. Hi guys, good morning everyone. Myself Amog and welcome back to my YouTube channel. So it's the day 5th of Shimla Manali vlog series. ನೆನ್ನೆ ಒಂದು ಟೆಂಪಲಿಗೆ ವಿಸಿಟ್ ಮಾಡೋಕ್ಕಾಗಲಿಲ್ಲ ಸೊಲಾಂಗ್ ವ್ಯಾಲಿ ಕಡೆ. ಸೊ ಇವಾಗ ಆ ಕಡೆ ಫಸ್ಟ್ ಹೋಗ್ಬಿಟ್ಟು ನೆಕ್ಸ್ಟ್ ಇಡಿಂಬಾ ಟೆಂಪಲಿಗೆ ಹೋಗ್ತೀವಿ. ಆಮೇಲೆ ಹಾಟ್ ಟೇಬಲ್ ಆಕ್ಟಿವಿಟಿ ಆಯಿತು ಅಂದರೆ ಇವತ್ತೇ ಆಡ್ತೀವಿ, ಇಲ್ಲಾಂದರೆ ನಾಳೆ ಆದರೆ ನಾಳೆ ಆಡ್ತೀವಿ. ನಾಳೆ ಒಟ್ಟು ಪ್ಯಾರಾಗ್ಲೈಡಿಂಗ್ ಆಡಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ಸೊ ಹಾಟ್ ಟೇಬಲ್ ಇವತ್ತೇ ಆಗ್ಬೋದು, ಬನ್ನಿ ನೋಡೋಣ ಏನಾಗುತ್ತೆ. ಟಿಲ್ ದೆನ್ ಬೈ ಬೈ ಗೈಸ್. ಏನಿಲ್ಲ ಅಂದ್ರೇನು ನಮ್ಮ ರೂಮಿಂದ ಇದು ವ್ಯೂ ಒಂದು ಇದೆಯಲ್ಲ ಗಾಯ್ಸ್, ಇದನ್ನು ಡೈಲಿ ನೋಡಿದ್ರೇನು ಬೇಜಾರಾಗಲ್ಲ ಗುರು. ಹೆವಿ ಸೆಕ್ಸಿ ವ್ಯೂ. ಇಲ್ಲೇ ವ್ಯಾಲಿ ಹರ್ಕೊಂಡು ಹೋಗ್ತಿದೆ ಹೆವಿ. ಬನ್ನಿ ಇವಾಗೆಲ್ಲ ಫ್ರೆಶ್ ಅಪ್ ಆಗಿದ್ದಾಯಿತು. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟ್ಬಿಡೋಣ. ಕಮಾನ್, ಬ್ರೇಕ್ಫಾಸ್ಟಿಗೆ ಏನಿದೆ ನೋಡೋಣ. ಬ್ರೇಕ್ಫಾಸ್ಟಿಗೆ ಅಂತ ಬಂದ್ವಿ ಗಾಯ್ಸ್. ಪೋಹ, ಇಡ್ಲಿ, ಸಾಂಬಾರೆಲ್ಲ ಇದೆ. ಆಲೂ ಪರಾಟ, ಬಟರ್ ಸ್ಲೈಸ್ ಅಂತಲೂ ಇದೆ. ಬಟ್ ನನ್ನ ಪ್ಲೇಟ್ ಇಷ್ಟು ಹಾಕ್ಕೊಂಬಂದಿದ್ದೀನಿ. ಬನ್ನಿ ಇದೆಲ್ಲ ತಿಂದ್ಬಿಟ್ಟು ಹೊರಡೋಣ. ಫೈನಲಿ ವಿ ಹ್ಯಾಡ್ ಬ್ರೇಕ್ಫಾಸ್ಟ್ ಗಾಯ್ಸ್. ಇವಾಗ ನಾನು ರಾಜೇಶ್ ಅವರು ಇವಾಗ ಹೊರಟಿದ್ದೀವಿ. ಫಸ್ಟ್ ಯಾವ ಟೆಂಪಲ್ಗೆ ಹೋಗ್ತೀವಿ ರಾಜೇಶ್? ಅಂಜನಿ ಮಹಾದೇವ್ ಟೆಂಪಲ್. ಅಂಜನಿ ಮಹಾದೇವ್ ಟೆಂಪಲ್ को फर्स्ट जाएंगे. मतलबी हो जा जरा मतलबी दुनिया की सुनता है क्यों खुद की भी सुन ले कभी कुछ बात गलत ही हो जाए कुछ देर. ಫೈನಲಿ ವಿ ಆರ್ ಎಟ್ ದ ಸೊಲಾಂಗ್ ವ್ಯಾಲಿ ಗಾಯ್ಸ್. ಇಲ್ಲಿ ಹಾರ್ಸ್ ರೈಡಿಂಗ್ ಅಂತ ಬಂದಿದ್ದೀವಿ. ಬಟ್ ದಿಸ್ ನಾಟ್ ದ ಪ್ಯೂರ್ ಹಾರ್ಸ್, ಇದು ಮ್ಯೂಲ್ಸ್ ಇದು. ಸೊ ನೋಡಿ ಇದೆ. ಸೊ ಇಲ್ಲಿ ಇರ್ತಾರೆ, ಗೈಡ್ ಮಾಡ್ಕೊಂಡು ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ ಮೇಲೆ ತನಕ. ಸೊ ಫಸ್ಟ್ ಮಮ್ಮಿ ಹತ್ತುತ್ತಾರೆ. ಹತ್ತಿದ್ದೀವಿ, ಇವಾಗ ಹೋಗ್ತೀವಿ. ಸೊ ಮೀಟ್ ಯು ಆಫ್ಟರ್ ದ ರೈಡ್ ಗಾಯ್ಸ್. ಬೈ ಬಾಯ್. ಅಲ್ಲಿ ನೋಡ್ಬೋದು ಗಾಯ್ಸ್, ಜಿಮ್ಮಿ ಹೋಗ್ತಿದೆ. ಮಾರುತಿ ಸುಜುಕಿ ಅವ್ರ ಜಿಮ್ಮಿನೇ ಇಲ್ಲಿ ಜಾಸ್ತಿ ತೊಗೊಳೋದು ಇಲ್ಲಿನ ಜನರು. ಯಾಕಂದರೆ ಅವರು ಸುಜುಕಿ ಅವರು ತುಂಬ ಲೈಟ್ ವೇಟ್ ಬಾಡಿ ಮಾಡ್ತಾರೆ. ಆಮೇಲೆ ಇಲ್ಲೆಲ್ಲ ಸ್ನೋಫಾಲ್ ಆದಾಗ ರೋಡೆಲ್ಲ ಸ್ನೋಯಿಂದ ಬ್ಲಾಕ್ ಆಗಿರುತ್ತಲ್ಲ, ಅದೇ ತಾರ್ ಆಗಲಿ, ಜೀಪ್ ವ್ರ್ಯಾಂಗ್ಲರ್ ಆಗಲಿ, ಜೀಪ್ ರೂಬಿಕಾನ್ ಆಗಲಿ, ಇದೆಲ್ಲ ಏನಾಗ್ಬಿಡುತ್ತೆ, ಇದು ಬಾಡಿ ವೆಯ್ಟೇ ಹೆವಿ ಇರುತ್ತೆ ಅದ್ರದ್ದು. ಸೊ ಸ್ನೋಲೆಲ್ಲ ಸ್ಟಕ್ ಆಗಿಬಿಡುತ್ತೆ ಅಂತ ಇಲ್ಲಿನವ್ರು ಜಾಸ್ತಿ ಜಿಮ್ಮಿನ ಪ್ರಿಫರ್ ಮಾಡ್ತಾರೆ. ಸೊ ಹೆವಿ ಸುಮಾರು ಒಂದು 10 ಜನ ಅಂದ್ರಲ್ಲಿ ಒಂದು 5 ಜನ ಜಿಮ್ಮಿನ ಇಟ್ಕೊಂಡಿರ್ತಾರೆ ಇಲ್ಲೆಲ್ಲ. ಸೊ ಫೈನಲಿ 3 ಕಿಲೋಮೀಟರ್ ಮ್ಯೂಲ್ ರೈಡ್ ಆಯಿತು. ಸೊ ಇದರಿಂದ ವ್ಯೂ ನೋಡ್ಬೋದು ನೀವು, ಎಷ್ಟು ಬ್ಯೂಟಿಫುಲ್ ಆಗಿದೆ. ಫುಲ್ಲು 360 ಡಿಗ್ರಿ ವ್ಯೂ, ಒಳ್ಳೆ ಸೈಕಾಗಿದೆ ವ್ಯೂ ಮಾತ್ರ. ಅಲ್ಲಿ ನೋಡ್ತಿರ್ಬೋದು ಅದೇ ಟೆಂಪಲ್ಲು. ಇವಾಗ ಅಲ್ಲಿ ಟೆಂಪಲ್ ತನಕ ಎಲ್ಲ ಬಿಡಲ್ಲ ಮ್ಯೂಲ್ಸನ್ನ, ಅಲ್ಲಿ ತನಕ ವಾಕ್ ಹೋಗಬೇಕು. ಇಲ್ಲಿ ಮ್ಯೂಲ್ನ ಇಲ್ಲೇ ಹಿಡಿಸ್ಬಿಟ್ಟು ಮಮ್ಮಿಗೆ ನನಗೆ ಇಲ್ಲಿ ಇಳಿಸ್ಬಿಟ್ಟು ಹೋಗೋದೆ. ಫೈನಲಿ ವಿ ಹ್ಯಾವ್ ಅರೈವ್ಡ್ ಟು ಟೆಂಪಲ್ ಗಾಯ್ಸ್. ಇಲ್ಲಿಂದ ಬೈ ವಾಕ್ ಮೇಲೆ ತನಕ ಹೋಗಬೇಕು. ಅಲ್ಲಿಗೆ ಹೋಗಾದ್ಮೇಲೆ ಟೆಂಪಲ್ಸಿಂದ ಒಂದಿಷ್ಟು ವಿಜುವಲ್ಸ್ ತೋರಿಸ್ತೀನಿ. ಕಮಾನ್ ಲೆಟ್ಸ್ ಗೋ. ನೋಡ್ಬೋದು ವ್ಯಾಲಿ ಥರ ಸಣ್ಣದಾಗಿ ಹರ್ಕೊಂಡು ಹೋಗ್ತಾ ಇದೆ, ಬ್ಯೂಟಿಫುಲ್. ಇಲ್ಲೆಲ್ಲ ನೀರು ನೋಡ್ಬೋದು ಗಾಯ್ಸ್ ನೀವು, ಫುಲ್ ಚಿಲ್ಡ್ ವಾಟರ್, ಪ್ಯೂರೆಸ್ಟ್ ಫಾರ್ಮ್ ಆಫ್ ವಾಟರ್ ಗಾಯ್ಸ್ ಇದೆಲ್ಲ. ಸೊ ಅವ್ರು ನೋಡಿ ಇದನ್ನೇ ಕುಡಿದ್ರು, ಇದೇ ನೀರನ್ನೇ ಕುಡಿದ್ರು ಅವರು. ತುಂಬ ಪ್ಯೂರ್ ಇರೋದು ಗಾಯ್ಸ್ ಇದು, ಕುಡಿಬೋದು, ಪ್ರಾಬ್ಲಮ್ ಇರಲ್ಲ. ಫೈನಲಿ ವಿ ಹ್ಯಾವ್ ಅರೈವ್ಡ್ ಟು ಅಂಜನಿ ಮಹಾದೇವ್ ಟೆಂಪಲ್ ಗಾಯ್ಸ್. ಇದು ಶಿವಜಿ ಮಂದಿರ ಇದು. ಬನ್ನಿ ದರ್ಶನ ಮಾಡ್ಕೊಂಬರೋಣ. ಒಳಗಡೆ ಅಂತೂ ಕ್ಯಾಮ್ರಾ ಅಲೋ ಎಲ್ಲ ಮಾಡಲ್ಲ. ಸೊ ಅಲ್ಲಿನ ಫುಟೇಜು ತೆಗೆಯೋದು ಕಷ್ಟ ಇರುತ್ತೆ. ನೋಡೋಣ ಬನ್ನಿ, ಆಯಿತು ಅಂದರೆ ಅದ್ರದ್ದು ಬೇಕೇನೋ ಒಂದಿಷ್ಟು ವಿಜುವಲ್ಸ್ ಹಾಕೋಣ.
ಸೊ ಇಲ್ಲಿ ನೋಡ್ಬೋದು ಗಾಯ್ಸ್, ಇಲ್ಲಿ ಗ್ಲೌಸ್ ಸೆಲ್ ಮಾಡ್ತಿದ್ರು. ಸೊ ಅದಕ್ಕೆ ಒಂದು ಗ್ಲೌಸ್ ತೊಗೊಂಡೆ. ನೆನ್ನೆ ದಾನ ಮಾಡಿಬಿಟ್ಟಿದ್ನಲ್ಲ, ಇನ್ನೂ 2 ದಿವಸ ಬೇರೆ ಇಲ್ಲೇ ಇರಬೇಕು, ಅದಕ್ಕೆ ತೊಗೊಂಬಿಟ್ಟೆ. ಇಲ್ಲಿ ನೋಡ್ತಿರ್ಬೋದು, ಇವರೇ ಎಲ್ಲ ವ್ಯೂ ಮಾಡಿ ಇಟ್ಟಿರೋದು. ಆಂಟಿ ಜಿ ದಿಕ್ಕಾಯಿ ಆಪ್ ಕೇಸೆ ವ್ಯೂ ಕರ್ತೆ? ಹಿಂಗೆಲ್ಲ ನೋಡ್ತಿರ್ಬೋದು, ಹಿಂಗೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಹಿಂಗೆ ವ್ಯೂ ಮಾಡ್ತಾರೆ. ये सारा आपने ही बना के दिया है ना? ಇದೆಲ್ಲ ನೋಡಿ ಗಾಯ್ಸ್, ಇವರೇ ಮಾಡಿರೋದು, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ, ನೈಸ್. ಇದು ಪಾವತಿ ಟೆಂಪಲ್ ಗಾಯ್ಸ್. ಇದು ಬಿಫೋರ್ ಗೋಯಿಂಗ್ ಟು ಮಹಾದೇವ್ ಟೆಂಪಲ್ ಇಲ್ಲಿ ಫಸ್ಟ್ ಇಲ್ಲಿ ದರ್ಶನ ಮಾಡ್ಕೊಂಬಿಟ್ಟು ಹೋಗ್ಬೇಕು. ಸೊ ಫ್ರೆಶ್ ಮಿಲ್ಕ್ ಕೊಟ್ಟಿದ್ರು, ಟೇಸ್ಟ್ ಮಾತ್ರ ಆಸಮ್ ಆಗಿದೆ. ಇಟ್ಸ್ ಲೈಕ್ ಪ್ರಸಾದ್ ಗಾಯ್ಸ್. ಪಾವತಿ ಟೆಂಪಲಲ್ಲಿ ದರ್ಶನ ಮಾಡ್ಕೊಂಡಿದ್ದಾಯ್ತು ಗಾಯ್ಸ್. ಸೊ ನಾವು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಮಹಾದೇವ್ ಟೆಂಪಲ್. ಇಲ್ಲಿ ನೋಡ್ಬೋದು ನೀರು ಹರ್ಕೊಂಬರ್ತಿರೋದು. ಸೊ ದಟ್ ಈಸ್ ಗಂಗಾ ವಾಟರ್. ಅದು ಇಲ್ಲಿ ಕೇಳ್ಕೊಂಬಿಟ್ಟು ₹1 ₹2 ಕಾಯಿನ್ ಹಾಕಿದ್ರೆ ಒಳ್ಳೇದಾಗತ್ತೆ ಅಂತಾರೆ. ಸೊ ಕಮ್ ಆನ್, ಲೆಟ್ಸ್ ಡೂ ಇಟ್. ಹೊಟ್ಟೆಲ್ಲ ಒಂಥರ ತುಳ್ಕೊಂಡು ಸೊ ಫೈನಲಿ ವಿ ಆರ್ ಅರೈವ್ಡ್ ನಿಯರ್ ಶಿವಲಿಂಗು ಗಾಯ್ಸ್. ಇಲ್ಲಿ ನೋಡ್ತಿರ್ಬೋದು ಶಿವಲಿಂಗು ಎಷ್ಟು ಬ್ಯೂಟಿಫುಲ್ ಆಗಿದೆ. ಮೇಲಿಂದ ಹರ್ಕೊಂಡು ಬರ್ತಿರೋದೇ ಗಂಗಾ ವಾಟರ್. ಸೊ ಇಟ್ಸ್ ಲೈಕ್ ನೇಚರ್ ಬ್ಲೆಸ್ಸಿಂಗ್ ದ ಗಾಡ್. ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದೇ ಫುಲ್ಲು ವಿಂಟರ್ ಸೀಸನಲ್ಲಿ ಈ ಥರ ನೀರು ಹರ್ಕೊಂಬರಲ್ಲ, ಐಸೇ ಹರ್ಕೊಂಡು ಬಂದು ಇದ್ರ ಮೇಲೆ ಅಕ್ಯುಮುಲೇಟ್ ಆಗಿ ದೊಡ್ಡದಾಗಿ ಶಿವಲಿಂಗು ಆಗುತ್ತೆ. ಸೊ ಅದರದ್ದು ಒಂದು ಫೋಟೋ ಹಾಕಿರ್ತೀನಿ ನೋಡಿ. ಸೊ ಇಲ್ಲಿ ನೋಡ್ತಿರ್ಬೋದು ಸಣ್ಣದಾಗೆ ಇಲ್ಲಿನ ಕೋಚ್ ಕರ್ತಾ ಅಂದರೆ ಇಲ್ಲಿನ ಫೌಂಡರ್ ಅವ್ರದ್ದು ಸಣ್ಣದಾಗಿ ಫೋಟೋ ಹಾಕ್ಬಿಟ್ಟು ಅವ್ರದ್ದು ಪಾದದ್ದು ಇಟ್ಟು ಕಾಣಿಕೆ ಕಟ್ಟಂತ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ಗೈಸ್, ಈ ಥರ ಟೆಂಪಲ್ಸಿಗೆ ವಿಸಿಟ್ ಮಾಡಬೇಕು. ಯು ವಿಲ್ ಬಿ ಶೋರ್ಲಿ ಬ್ಲೆಸ್ಡ್ ಬೈ ದಿ ಗಾಡ್. ಕಮ್ ಆನ್, ಲೆಟ್ಸ್ ಗೋ. ಫೈನಲಿ ವಿ ಹ್ಯಾಡ್ ಗುಡ್ ದರ್ಶನ್ ಎಟ್ ದ ಟೆಂಪಲ್ ಗೈಸ್. ಇಲ್ಲಿ ನೋಡ್ಬೋದು ಜಿಪ್ಲೈನ್ ಆಕ್ಟಿವಿಟೀಸ್ ಇಲ್ಲೂ ಕೂಡ ಇದೆ. ಇದೆಲ್ಲ ನೋಡಕ್ ನನಗೆ ಮ್ಯೂಲ್ಸ್ ಥರ ಅನಿಸ್ತಿತ್ತು ಗಾಯ್ಸ್, ಬಟ್ ಅವ್ರಿಗೆ ಕೇಳಿ ನೋಡಿದೆ. ಅವ್ರು ಹೇಳಿದ್ರು ಪಹಾಡಿಗೋಡ ಎಲ್ಲ ಹಿಂಗೆ ಇರುತ್ತೆ ಅಂತ. ಸೊ ಎಷ್ಟು ನಿಜನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ಕಮ್ ಆನ್, ಲೆಟ್ಸ್ ಗೋ. ಹಾಗೇನಾ? ಫೈನಲಿ ಆಫ್ಟರ್ ರೈಡಿಂಗ್ ಹಾರ್ಸ್ ಫಾರ್ 3 kilometers ವಿ ಆರ್ ಡೌನ್. ಬಂದ್ಬಿಟ್ವಿ ಗಾಯ್ಸ್ ಕೆಳಗೆ. ಇನ್ನೇನು ಗಾಡಿ ಹತ್ರ ಹೋಗೋದು ಒಂದೇ ಬಾಕಿ ಇರೋದು. ಸೊ ಫೈನಲಿ ವಿ ಹ್ಯಾವ್ ರೀಚ್ ಅವರ್ ಪಾರ್ಕಿಂಗ್ ಏರಿಯಾ ಗಾಯ್ಸ್. ಸೊ ಇದೇ ನಮ್ಮ ಗಾಡಿ. ಇವಾಗ ಇನ್ನೇನು ಇಲ್ಲಿನ ಆ್ಯಕ್ಟಿವಿಟೀಸ್ ಎಲ್ಲ ಮುಗೀತು. ಇವಾಗ ಹಿಡಿಂಬ ಟೆಂಪಲಿಗೆ ಹೋಗೋದು. ಸೊ ಬನ್ನಿ ನೋಡೋಣ ಹೆಂಗಿದೆ ಅಂತ. ಹಿಂಗೆ ಹಿಡಿಂಬ ಟೆಂಪಲಿಗೆ ಆನ್ ದಿ ವೇ ಹೋಗ್ಬೇಕಾರೆ ಇಲ್ಲೇ ರೋಪ್ವೇ ಸೆಂಟರ್ ಅಂತ ಇದೆ. ನಮ್ಮಮ್ಮ ನೋಡ್ಬಿಟ್ಟು ಗಾಡಿ ನಿಲ್ಸಿಸಿದ್ರು. ಎಲ್ಲ ಬಂದಿದ್ದೀವಿ ಅಂದರೆ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ಕೊಂಡೇ ಹೋಗೋಣ, ಸುಮ್ಮನೆ ಏನಕ್ಕೆ ಹೋಗೋದು ಅಂತ. ಸೊ ಕಮ್ ಆನ್, ಲೆಟ್ಸ್ ಗೋ. And mom? Going to Ropeway. See your excitement guys. ಸೊ ಹಿಂಗೆ ರಾಬಿಟ್ ಇಟ್ಕೊಂಡಿದ್ರು ಗಾಯ್ಸ್. ಇದಕ್ಕೆ ₹50 ಚಾರ್ಜ್ ಅಂತ ಇಟ್ಕೊಂಡು ಫೋಟೋಸ್ ಎಲ್ಲ ತೆಗ್ಸ್ಕೊಳಕ್ಕೆ. ಸೊ ಇದ್ರ ಜೊತೆ ಒಂದೆರಡು ಫೋಟೋ ತೆಗ್ಸ್ಕೊತೀನಿ. ನಮ್ಮಮ್ಮ ತುಂಬ ಎದುರ್ಕೊಂತೀಯಾರ ಗಾಯ್ಸ್ ಇಟ್ಕೊಳಕ್ಕೆ. ಚೆನ್ನಾಗಿ ಕಾಣ್ತಿದ್ಯಮ್ಮ, ನಿಜ ರಿಯಲಿ. ನೋಡಿ ಗಾಯ್ಸ್, ಇಲ್ಲಿ ಒಂದು ರಾಬಿಟ್ ಇತ್ತು, ಇದು ಇಟ್ಕೊಂಡ್ಬಿಟ್ಟು ಇವಾಗ ಮುಂಗಾರು ಮಳೆ ಗಣೇಶ್ ಥರ ದೇವದಾಸ್ ಹಾಕ್ಬಿಟ್ಟಿದ್ದೀನಿ. ಸಚ್ ಎ ಕ್ಯೂಟ್ ರಾಬಿಟ್.
ಇಲ್ಲಿ ರೋಪ್ವೇ ಸೆಂಟರ್ ಹತ್ರ ನೋಡ್ತಿರ್ಬೋದು ಗಾಯ್ಸ್, ಇಲ್ಲೇ ಪ್ಯಾರಾಗ್ಲೈಡಿಂಗ್ ಅವ್ರದ್ದೆಲ್ಲ ಲ್ಯಾಂಡಿಂಗ್ ಸ್ಪಾಟ್ ಮಾಡಿರೋದು. ನೋಡಿ ಇವಾಗ ಬರ್ತಾರೆ ಹಿಂಗೆ ಎಲ್ಲ ಇಳ್ದಿರೋರ್ದೆಲ್ಲ ಮತ್ತೆ ಪ್ಯಾರಾಶೂಟ್ಸ್ ಎಲ್ಲ ಮತ್ತೆ ಇಟ್ಕೊಂಡು ಹೋಗ್ತಿದ್ದಾರೆ ಇವರು. ನೋಡಿ 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 ಹಿಡಿದ್ರು. ಅಬ್ಬಾ 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 ಅಬ್ಬಾ. ಹಾಂ, ಹಿಂಗೆ ಲ್ಯಾಂಡಿಂಗ್ ಮಾಡ್ಕೊತಾರೆ ಹೆವಿ. ಸೊ ಇದೇ ರೋಪ್ವೇದು ಟಿಕೆಟ್ ಸೆಂಟರು. ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಫೈರ್ ಕರ್ಟನ್. For now we have got the tickets for ropeway guys. Moms, tickets ತೋರ್ಸು. ಇದೇ ಟಿಕೆಟು. ಕಮ್ ಆನ್ ಲೆಟ್ಸ್ ಗೋ. ಇದೆಲ್ಲ ನೋಡ್ತಿರ್ಬೋದು ರೋಪ್ವೇ ಇದೆಲ್ಲ ಹಿಂಗೆ ಇರುತ್ತೆ. ಸೊ ದಿಸ್ ಇಸ್ ಎಂಟ್ರೆನ್ಸ್ ಗೈಸ್. Hi guys, we are into the ropeway chamber. ಇದಕ್ಕೆ ಏನಂತಾರೆ ಗೊತ್ತಿಲ್ಲ, ಇದಕ್ಕೆ ropeway chamber ಅಂತ ಅಂತೀನಿ. ಅಡ್ಜಸ್ಟ್ ಮಾಡ್ಬಿಡಿ. Mom, how are you feeling? Exciting, very exciting, very thrilling. What experience. ನಮ್ಮ ಅಪ್ಪ ಇದಕ್ಕೆಲ್ಲ ಮಾಡ್ಕೊಂಡಾಗಿ ಹೋಗಿದ್ದಿಲ್ಲ. Wow, hi mountains, hi mountains. Beautiful, beautiful view. ಅದನ್ನ ತೆಗಿ. ಕುತ್ಕೋ, ಅಲ್ಲಾಡ್ಸ್ಬೇಡ. ಕುತ್ಕೊಂಡೆ ತೆಗಿ. ಇನ್ನೇನು ರೋಪ್ವೇದು ಎಕ್ಸಿಟ್ ಪಾಯಿಂಟ್ ಬಂದು ಗೈಸ್. ಇಲ್ಲಿಂದ ವಿಜುವಲ್ಸ್ ನೋಡ್ಬೋದು ನೀವು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೇಚರ್. ಹೆವಿ. ಸೊ ಫೈನಲಿ ವಿ ಆರ್ ಎಟ್ ದ ಟಾಪ್ ಪಾಯಿಂಟ್ ಗೈಸ್. ಇಲ್ಲಿ ಒಂದು ಸಣ್ಣ ಕೆಫೆ ಥರ ಇದೆ. ಸೊ ಈ ಕೆಫೆಲಿ ಏನಾರ ತಿನ್ಕೊಂಬಿಟ್ಟು ಅಥವಾ ಕುಡ್ಕೊಂಬಿಟ್ಟು ಹೋಗೋಣ. ಕಮ್ ಆನ್ ಲೆಟ್ಸ್ ಗೋ. ಫೈನಲಿ ವಿ ಆರ್ ಎಟ್ ದ ಕೆಫೆ ಗೈಸ್. ಇಲ್ಲಿ ನೋಡ್ತಿರ್ಬೋದು ಆಂಬಿಯನ್ಸ್ ಎಷ್ಟು ಚೆನ್ನಾಗಿದೆ. ಸೊ ಈ ನೇಚರಲ್ಲಿ ಈ ಥರ ಕುತ್ಕೊಂಡು ಟೀ ಅಥವಾ ಕಾಫಿ ಕುಡಿಯೋ ಮಜಾನೇ ಬೇರೆ. ಸೊ ನಾನು ಮಮ್ಮಿ 2 ಮಿಲ್ಕ್ ಟೀನ ಆರ್ಡ್ರ್ ಮಾಡಿದ್ದೀವಿ. ಸೊ ವಿ ಆರ್ ವೇಟಿಂಗ್ ಫಾರ್ ದ್ಯಾಟ್. ಟೀ ಬಂತು ಗಾಯ್ಸ್. ಮಾಮ್ ಚಿಯರ್ಸ್. ಕುಡ್ಕೊಂಬಿಟ್ಟು ಹೊರಡೋದು ಗೈಸ್ ಅಷ್ಟೇ. ಇನ್ಮೇಲೆ ಟಾಪ್ ವ್ಯೂವಲ್ಲಿ ಇದೊಂಥರ ಕೆಫೆ ಥರ ಇರೋದಷ್ಟೇ. ಇದು ಬಿಟ್ಟರೆ ಮತ್ತು ಇನ್ನೇನು ಪ್ಯಾರಾಗ್ಲೈಡಿಂಗ್ ಅವರಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇದು ಅಷ್ಟೇ. ಸೊ ಕೆಫೆಲಿ ಚಿಲ್ಲಾಗಿ ಟೀ ಕುಡ್ಕೊಂಡು ಟೈಮ್ ವೇಸ್ಟ್ ಎಲ್ಲ ತುಂಬ ಮಾಡಿಬಿಟ್ಟೆ ಗೈಸ್. ಆಮೇಲೆ ಟೀ ಕುಡ್ದಾದ್ಮೇಲೆ ನೆನಪಾಯಿತು ಫೋನಲ್ಲಿ ಚಾರ್ಜ್ ಇಲ್ಲ ಅಂತ. ಅದಕ್ಕೆ ಬೇರೆ ಎಕ್ಸ್ಟ್ರಾ ಟೈಮ್ ವೇಸ್ಟ್ ಮಾಡಿಬಿಟ್ಟೆ. ಅಲ್ಲಿ ರಾಜೇಶ್ ಅವರು ಫೋನ್ ಮಾಡ್ತಿದ್ದಾರೆ, ಬೇಗ ಆಯಿತಾ ನಿಮ್ಮದು ಏನು ಅಂತ, ಬನ್ನಿ ಹೋಗೋಣ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಎವ್ರಿ ರೋಪ್ವೇ ಚೇಂಬರ್ಸ್ ಎಲ್ಲ ಓಕ್ಲೆ ಕಂಪ್ನಿಯವ್ರ ಕಡೆಯಿಂದ UV ಪ್ರೊಟೆಕ್ಟೆಡ್ ಆಗಿರೋದಿತ್ತು. ಓಕ್ಲೆ ಇಸ್ ಒನ್ ಆಫ್ ದಿ ಬೆಸ್ಟ್ ಸನ್ ಗ್ಲಾಸಸ್ ಮೇಕಿಂಗ್ ಕಂಪ್ನಿ ಗೈಸ್. ರೋಪ್ವೇ ಎಲ್ಲ ಆಡ್ಕೊಂಡು ಬಂದ್ವಿ ಗೈಸ್. ಕಮ್ ಆನ್ ಲೆಟ್ಸ್ ಗೋ. ಮೊದಲೇ ಲೇಟ್ ಆಗಿಬಿಟ್ಟಿದೆ. ರಾಜೇಶ್ ಜಿ ಅವ್ರು ತುಂಬ ಸಿಟ್ ಮಾಡ್ಕೊಂಡ್ಬಿಡ್ತಾರೆ ಅಲ್ಲೇನಮ್ಮ? ಇಲ್ಲ, ಜಸ್ಟ್ ಕಿಡಿಂಗ್ ಗೈಸ್. ರಾಜೇಶ್ ಜಿ ಅವರು ಸಿಟ್ ಮಾಡ್ಕೊಳಲ್ಲ, ತುಂಬ ಕಾಮ್ ಪರ್ಸನಾಲಿಟಿ ಮ್ಯಾನ್ ಅವರು. ಈಸ್ ಅ ವೆರಿ ಕಾಮ್ ಡ್ರೈವರ್. ಇಂಥವ್ರು ಸಿಗೋದು ಲಕ್ಕಿನೇ ಅನ್ಕೊಳ್ಳಿ. ರೋಪ್ವೇ ಆಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬಂದ್ವಿ ಗೈಸ್. ಇವಾಗ
ಆನ್ ದಿ ವೇ ಟು ಅಡಿಂಬ ಟೆಂಪಲ್ ಹಿಂಗೆ ಮಮ್ಮಿಗೆ ತುಂಬ ಹೊಟ್ಟೆ ಹಸಿದಿತ್ತಂತೆ. ಸೊ ಇಲ್ಲೇ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತೀವಿ ಇವಾಗ. ಬನ್ನಿ ಹೋಗೋಣ. ಸೊ ಲಂಚಿಂಗ್ ಅಂತ ಇಲ್ಲ ರೆಸ್ಟೋರೆಂಟಿಗೆ ನಿಲ್ಸಿದ್ವಿ ಗಾಯ್ಸ್. 2 ಬಟರ್ ರೋಟಿ, ಸಮ್ ರೈಸ್ ಆ್ಯಂಡ್ ಸಮ್ ದಾಲ್ ಫ್ರೈ ತರಿಸ್ಕೊಂಡಿದ್ವಿ. ಬನ್ನಿ ಇವಾಗ ಇನ್ನು 2 ಟೆಂಪಲ್ಸಿಗೆ ಬೇರೆ ವಿಸಿಟ್ ಮಾಡಬೇಕು. ಬೇಗ ತಿಳ್ಕೊಂಬಿಟ್ಟು ಹೊರಟ್ಬಿಡೋಣ. ಸೊ ಹಾಯ್ ಗಾಯ್ಸ್, ಫೈನಲಿ ವಿ ಆರ್ ಎಟ್ ವಸಿಷ್ಠ ಟೆಂಪಲ್. ಅಡಿಂಬ ಟೆಂಪಲಿಗೆ ಹೋಗಬೇಕಿತ್ತು. ಅಡಿಂಬ ಟೆಂಪಲಿಗೆ ನೆಕ್ಸ್ಟ್ ಹೋಗೋಣ. ಫಸ್ಟ್ ವಸಿಷ್ಠ ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಬನ್ನಿ ಅಂತ ರಾಜೇಶ್ವರ ಹೇಳಿದ್ರು. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ. ವಸಿಷ್ಠ ಟೆಂಪಲಿಂದು ಏನು ಸ್ಪೆಷಾಲಿಟಿ ಅಂದರೆ, ವಸಿಷ್ಠ ಮಹರ್ಷಿ ಅಂತ ಇದ್ದರು. ಅವರು ಸಪ್ತಋಷಿಗಳಲ್ಲೂ ಇವರು ಒಬ್ಬರು. ಅವ್ರದ್ದು ಏನು ಹಿಂದಿನ ಬ್ಯಾಕ್ ಸ್ಟೋರಿ ಅಂದರೆ, ಒಂದಿನ ರಿವರಲ್ಲಿ ಮನ ನೊಂದ್ಕೊಂಡು ಸುಸೈಡ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನು ನದಿನೂ ಸ್ವೀಕರಿಸಲ್ಲ. ಆಮೇಲೆ ಇಲ್ಲೇ ಬಂದ್ಬಿಟ್ಟು ನಿಲ್ಲಿಸ್ತಾರೆ ಅವರು. ಸೊ ಇದೇ ಪ್ಲೇಸನ್ನು ಟೆಂಪಲ್ ಆಗಿ ಇದು ಮಾಡಿದ್ದಾರೆ. ಆಮೇಲೆ ಈ ಟೆಂಪಲಿನ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ಇಲ್ಲಿ ಹಾಟ್ ಸ್ಪ್ರಿಂಗ್ ಇದೆ ಗೈಸ್. ಸಲ್ಫರ್ ಹಾಟ್ ಸ್ಪ್ರಿಂಗ್ ಇದು. ಸೊ ಇಟ್ಸ್ ಬೇಸಿಕಲಿ ಮೇನ್ಲಿ ಆಫ್ ಮೆಡಿಸಿನಲ್ ಯೂಸಸ್. ನಿಮಗೆ ಯಾವುದೇ ರೀತಿ ರೋಗ ಏನೇ ಇದ್ರೇನು ಇಲ್ಲಿ ಬಂದು ಹಾಟ್ ಸ್ಪ್ರಿಂಗಲ್ಲಿ ಒಂದ್ಸಲಿ ಬಾತ್ ಮಾಡಿದ್ರೆ ಎಲ್ಲ ಕ್ಯೂರ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಇವರು ವಸಿಷ್ಠ ಮಹರ್ಷಿಯವರು ಇನ್ನೊಂದೇನು ಅಂದರೆ, ಶ್ರೀರಾಮ್ ಇದ್ದಾರಲ್ಲ ಅವ್ರ ಗುರೂಜಿ. ಸೊ ತುಂಬ ವಿದ್ಯೆಗಳನ್ನ ರಾಮಾಗೆ ಹೇಳ್ಕೊಟ್ಟಿರೋರೇ ಇವರು. ಸೊ ಈಸ್ ಒನ್ ಆಫ್ ದಿ ಮೇನ್ ಪ್ರಾಮಿನೆಂಟ್ ಸಪ್ತ ಋಷಿಗಳಲ್ಲಿ ಇವರು ಒಬ್ಬರು. ಬನ್ನಿ ಇದೊಂದು ಟೆಂಪಲ್ ನೋಡೋಣ. ಕಮಾನ್ ಲೆಟ್ಸ್ ಗೋ. ಇದು 4000 years ಓಲ್ಡ್ ಟೆಂಪಲ್ ಗಾಯ್ಸ್ ಇದು. ಫೈನಲಿ ವಿ ಹ್ಯಾವ್ ಅರೈವ್ಡ್ ಟು ದ ಟೆಂಪಲ್ ಗಾಯ್ಸ್. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲಿ ಫಸ್ಟ್ ಫುಟ್ವೇರ್ಸ್ ಬಿಟ್ಬಿಟ್ಟು ಆಮೇಲೆ ಒಳಗಡೆ ಹೋಗೋಣ. ಒಳಗಡೆ ಫೋಟೋಗ್ರಫಿ ಅಲೋ ಇರಲ್ಲ ಅನಿಸುತ್ತೆ. ಸೊ ಬಿಡಿ, ಏನು ಮಾಡೋಕ್ಕಾಗಲ್ಲ. ಫಸ್ಟ್ ದರ್ಶನ ಮಾಡ್ಕೊಂಬೋಣ ಬನ್ನಿ. ಸಲ್ಫರ್ ಹಾಟ್ ಸ್ಪ್ರಿಂಗ್ ಬಗ್ಗೆ ಹೇಳ್ತೀನಲ್ಲ ಗಾಯ್ಸ್. ಇಲ್ಲೇ ಮೆನ್ ಸೆಕ್ಷನಿಗೆ ಒಂದು ಬಾತಿಂಗ್ ಏರಿಯಾ ಇರುತ್ತೆ, ವುಮೆನ್ ಸೆಕ್ಷನಿಗೆ ಒಂದು ಬಾತಿಂಗ್ ಏರಿಯಾ ಇರುತ್ತೆ. ಸೊ ಹಿಂಗೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಜಸ್ಟ್ ಲುಕ್ ಎಟ್ ದ ಕಾರ್ವಿಂಗ್ ಗಾಯ್ಸ್. ಎಷ್ಟು ಬ್ಯೂಟಿಫುಲ್ ಆಗಿ ಕಾರ್ವ್ ಮಾಡಿದ್ದಾರೆ. ಎಲ್ಲ ನೋಡ್ಬೋದು ಗಾಯ್ಸ್. 2 to 3 PM ಕ್ಲೋಸ್ ಅಂತ ಹೇಳಿದ್ರು. ಇವಾಗ ಓಪನ್ ಆಗಿದೆ. ಸೊ ಕಮ್ ಆನ್ ಲೆಟ್ಸ್ ಹ್ಯಾವ್ ದರ್ಶನ್. ಸೊ ಇಲ್ಲಿ ನೋಡ್ತಿರ್ಬೋದು ಗಾಯ್ಸ್, ಇಫ್ ದಿಸ್ ಇಸ್ ವಸಿಷ್ಠ ಮಂದಿರ್. ಇಲ್ಲೇ ಮೇಲೆ ಬರ್ತಿದ್ದಂಗೆ ರಾಮ ಮಂದಿರ್ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸಿನ್ಸ್ ಹನುಮಾನ್ ಈಸ್ ಭಕ್ತ ಆಫ್ ಲಾರ್ಡ್ ಶ್ರೀರಾಮ್, ಅವ್ರದ್ದು ಕಾರ್ವಿಂಗು ಇಲ್ಲಿ ಮೇಲೆ ಇದು ಮಾಡಿದ್ದಾರೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಫೈನಲಿ ವಸಿಷ್ಠ ಟೆಂಪಲಲ್ಲಿ ದರ್ಶನ ಆಯಿತು ಗಾಯ್ಸ್. ಇವಾಗ ನೆಕ್ಸ್ಟ್ ಅಡಿಂಬ ಟೆಂಪಲಿಗೆ ಹೋಗೋದು. ಕಮಾನ್ ಲೆಟ್ಸ್ ಗೋ. ಸೊ ವಸಿಷ್ಠ ಟೆಂಪಲಲ್ಲಿ ದರ್ಶನ ಎಲ್ಲ ಮಾಡ್ಕೊಂಬಂದಾಯಿತು ಗಾಯ್ಸ್. ನಾನು ಅಡಿಂಬ ಟೆಂಪಲಿಗೆ ಹೋಗೋಕ್ಕೆ ಒಂಚೂರು ಡಿಲೇ ಆಗ್ತಿದೆ ಅಂತ ಇಲ್ಲಿ ಇನ್ನೊಂದು ಹಾಟ್ ಏರ್ ಬಲೂನ್ ಆ್ಯಕ್ಟಿವಿಟಿ ಮಾಡ್ತಿದ್ದೆ. ಅಡಿಂಬ ಟೆಂಪಲ್ ಇವತ್ತು ಹೋದ್ರೂ ಹೋಗ್ಬೋದು, ಇಲ್ಲಾಂದರೆ ಅದನ್ನು ನಾಳೆ ಪೋಸ್ಟ್ಪೋನ್ ಮಾಡ್ಕೊತೀವಿ. ನಾಳೆ ಹಂಗೆ ಬೇರೆ ಆ್ಯಕ್ಟಿವಿಟೀಸ್ ಇರುತ್ತೆ, ಅದನ್ನ ಕ್ಲಬ್ ಮಾಡ್ಕೊಂಡು ಫಸ್ಟ್ ಟೆಂಪಲಿಗೆ ಹೋಗಿ ಆಮೇಲೆ ನೆಕ್ಸ್ಟ್ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳೋಣ ಅಂತೇಳಿ. ಕಮಾನ್ ಲೆಟ್ಸ್ ಗೋ. ಸೊ ಇಲ್ಲಿ ನೋಡ್ತಿರ್ಬೋದು ಗಾಯ್ಸ್, ಇದೆಲ್ಲ ಮುಂಚೆ 4 lane ಹೈವೇ ಇದ್ದಿತ್ತು. ಇಲ್ಲಿ ಫ್ಲಡ್ ಆಗಿಬಿಟ್ಟು ರೋಡೇ ಹೋಗ್ಬಿಟ್ಟಿದೆ ಇವಾಗ. For now it's only 2 lane highway, right? For now it's only 2 lane highway. Yes. फ्लड में कई बोलबो बह गई है, जो बोलबो बस को नहीं पड़ी वाली वो निकल लगी। एसी बस से बहुत बह गई है. ಫೈನಲಿ ವಿ ಆರ್ ಎಟ್ ದ ಹಾಟ್ ಏರ್ ಬಲೂನ್ ಪಾಯಿಂಟ್ ಗಾಯ್ಸ್. ಇಲ್ಲಿ ನೋಡ್ತಿರ್ಬೋದು ನೀವು ಹಾಟ್ ಏರ್ ಬಲೂನ್ನ.
ಎಷ್ಟು ಬ್ಯೂಟಿಫುಲ್ ಆಗಿದೆ. ಕಮ್ ಆನ್ ಲೆಟ್ಸ್ ಗೋ. ಅಲ್ಲಿ ಮೇಲಿಂದನೂ ಒಂದಿಷ್ಟು ವಿಜುವಲ್ಸ್ ತೋರಿಸ್ತೀನಿ. लेफ्ट वाले को बाहर निकालो, राइट वाले को अंदर रखो. ಇಲ್ಲಿ ಇದು ಸ್ಟಕ್ ಆಗಿದೆಲ್ಲ बाहर हो जाओ. सीधे साइड पहुंचियो, वहाँ खड़े जो पीछा. ಸೊ ಇಲ್ಲೇ ಮೇಲೆ 7 to 8 minutes ಹಿಂಗೆ ಸ್ಟಾಪ್ ಮಾಡ್ಕೊತಾರೆ. ಸೊ ಸಿಟಿ ವ್ಯೂ ಎಲ್ಲ ನೋಡ್ಬೋದು ಇಲ್ಲಿಂದ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಕಮ್ ಆನ್ ಗೈಸ್, ಲೆಟ್ಸ್ ಆಸ್ಕ್ ಸಮ್ ಎಕ್ಸ್ಪೀರಿಯನ್ಸ್ ಫ್ರಮ್ ಮಾಮ್. ಮಾಮ್ ಹೆಂಗ್ ಅನ್ಸ್ತಿದೆ? I'm very afraid of ಆರಾಮ್ ಕನ್ನಡದಲ್ಲಿ ಹೇಳು. ನನಗೆ ತುಂಬಾ ಭಯ. ಹೈಟ್ ಅಂದ್ರೆ ಭಯ ನನಗೆ. ನೋಡಿ ಗಾಯ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಪೀಸ್ ಔಟ್. ಸೊ ನೋಡ್ತಿರ್ಬೋದು ಗಾಯ್ಸ್, ಆಫ್ಟರ್ 7 minutes ವಿ ಆರ್ ಗೆಟಿಂಗ್ ಡೌನ್. ಹಿಂಗೆಲ್ಲ ಮೇಲ್ಗಡೆ ಆಟೋ ಬಲೂನಿಂದ ಏರ್ ಪ್ರೆಷರ್ ಕಮ್ಮಿ ಮಾಡಿಬಿಟ್ಟು ಹಿಂಗೆಲ್ಲ ಎಳಿತಾರೆ ಇಲ್ಲಿನ ಕ್ರೂ ಮೆಂಬರ್ಸು. ಇಟ್ಸ್ ಎ ಟೋಟಲಿ ನೈಸ್ ಎಕ್ಸ್ಪೀರಿಯನ್ಸ್. ಸೊ ಹಾಟ್ ಏರ್ ಬಲೂನಲ್ಲಿ ಆಕ್ಟಿವಿಟೀಸ್ ಆಯಿತು ಗಾಯ್ಸ್. ಮಾಮ್, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಹೆಂಗನ್ಸ್ತು? ಅಷ್ಟೇ ಸಖತ್ ಎಂಜಾಯ್ ಮಾಡಿದೆ. ಅಷ್ಟು ಹೈಟ್ ತನಕ ಹೋಗ್ಬಿಟ್ಟು ಫುಲ್ ಸಿಟಿ ವ್ಯೂ ನೋಡಿದೆ, ಹೆವಿ. ಸೊ ಇವಾಗ ಟೈಮ್ ಉಳಿತು. ಹಡಿಂಬಾ ಟೆಂಪಲ್ಲು ಡಿಲೇ ಆಗುತ್ತೆ, ಆಮೇಲೆ ನಾಳೆ ಪೋಸ್ಟ್ಪೋನ್ ಮಾಡ್ಕೊಳ್ಳೋಣ ಅಂತ ಇದ್ವಿ. ಸೊ ಇವಾಗ ಇನ್ನೇನು ಟೈಮ್ ಇದೆ, ಕಮಾನ್. ಹಡಿಂಬಾ ಟೆಂಪಲ್ ಗಾಯ್ಸ್. ಈ ಹಡಿಂಬಾ ಟೆಂಪಲ್ ಬಗ್ಗೆ ಹಿಸ್ಟ್ರಿ ಏನು ಅಂದರೆ, ಹಡಿಂಬಾ ಅನ್ನೋದು ಒಂದು ಮಾತಾಶ್ರೀ ಅವರ ಹೆಸರು. ಯಾವಾಗ ಪಾಂಡವಾಸ್ ಅಜ್ಞಾತವಾಸಕ್ಕೆ ಬಂದಿರ್ತಾರೆ, ಪಾಂಡವರಲ್ಲಿ ಭೀಮ ಇರ್ತಾನಲ್ಲ, ಭೀಮ ಇವರು ಹಡಿಂಬಾ ಅನ್ನೋರಿಗೆ ಇಲ್ಲಿ ಇಷ್ಟಪಟ್ಟು ಮದುವೆ ಆಗ್ತಾರೆ. ಬಟ್ ಇವರು ಅಜ್ಞಾತವಾಸ ಮುಗಿಸ್ಕೊಂಡು ಇನ್ನೇನು ಹೊಡ್ತಿರ್ಬೇಕಾರೆ ಹಡಿಂಬಾ ಇವ್ರ ಜೊತೆ ಜಾಯ್ನ್ ಆಗೋಕ್ಕೆ ಇಷ್ಟಪಡಲ್ಲ. ಸೊ ಅವ್ರು ಇಲ್ಲೇ ನೆಲೆಸ್ಕೊಂಡ್ಬಿಟ್ಟು ಇದನ್ನು ಹಡಿಂಬಾ ಹೋಲಿ ಪ್ಲೇಸ್ ಅಂತ ಅವ್ರು ನೆಲೆಸಿರೋ ಜಾಗ ಅಲ್ಲ, ಅದಕ್ಕೆ ಇದು ಒಂದು ಹೋಲಿ ಪ್ಲೇಸ್ ಆಗಿ ಇಲ್ಲಿ ವರ್ಷಿಪ್ ಮಾಡ್ತಾರೆ ಹಡಿಂಬಾ ಮಾತಾಶ್ರೀ ಅವರನ್ನು. ಆ್ಯಂಡ್ ಇನ್ನೊಂದು ಇಲ್ಲಿಂದ ಏನು ಬಿಲೀವ್ಸ್ ಅಂದರೆ, ಜನರು ಯಾವಾಗ ಪಾಪ ಕರ್ಮಗಳು ಜಾಸ್ತಿ ಮಾಡ್ಕೊತಾರೆ, ಆಮೇಲೆ ಈ ಟೆಂಪಲಿನ ಕೆಳಗೆ ಇರೋ ಬ್ಯಾಸ್ ನದಿ ಯಾವಾಗ ಮಾತಾಶ್ರೀ ಅವರ ಪಾದನ ತಲುಪತ್ತೆ, ಅವಾಗಲೇ ಅಂದ್ಕೊಳ್ಳಿ ಮನಾಲಿ, ಕುಲು ಆಗಲಿ, ಶಿಮ್ಲಾ ಆಗಲಿ ಎಲ್ಲದು ಖತಮ್, ಎಲ್ಲ ಫುಲ್ಲು ಫ್ಲಡ್ಡಲ್ಲಿ ಕೊಚ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ದ ಸ್ಪೆಷಾಲಿಟಿ ಅಬೌಟ್ ದಿಸ್ ಟೆಂಪಲ್.
ಇದೆಲ್ಲ ನೋಡ್ತಿರ್ಬೋದು ಗಾಯ್ಸ್, ಯಾಕೆ ರೈಡಿಂಗ್ ಎಲ್ಲ ಮಾಡಿಸ್ತಾರೆ. ಬಟ್ ನಮ್ಮಮ್ಮ ಯಾಕೆ ಹೋಗ್ತಾನೆ ಇಲ್ಲ, ಯಾಕೆ ರೈಡಿಂಗ್ ಹೋಗ್ತೀನಿ ಅಂದರೆ, ಯಾಕಮ್ಮ ಹೋಗ್ತಾನೆ ಇಲ್ಲ, ಯಾಕೆ ರೈಡಿಂಗ್ ಹೋಗ್ತೀನಿ ಅಂದರೆ ನಾಟ್ ಗುಡ್ ಅಲ್ಲ, ತುಂಬ ಬ್ಲೇಡ್ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ. ತುಂಬ ಬ್ಲೇಡ್ ಹಾಕ್ಬಿಟ್ಟೆ ಗುರು. ಅದು ಆಟರ್ ಬಲೂನ್ ಏನು ಹೊರ್ತೆ ಅನಿಸ್ಲಿಲ್ಲ. ಒಂದು 7 to 8 minutes ಮೇಲೆ ಇದ್ವಿ, ಕೆಳಗೆ ಬಂದ್ವಿ. ಅದು 2 ನಿಮಿಷ ಹೋಗೋಕ್ಕೆ 3 ನಿಮಿಷ ಬರೋಕ್ಕೆ ಆಗ್ಬಿಡ್ತು. ಏನೊಂದು 3 ನಿಮಿಷ ಮೇಲೆ ಇಡ್ಸ್ದಂಗೆ ಆಯ್ತದು. ಏನು ಮಾಡೋಕ್ಕಾಗಲ್ಲ, ಅಲ್ಲೇ ಹೋಗ್ಬಿಡ್ತದ್ದು. ಇಲ್ಲೆಲ್ಲ ನೋಡ್ತಿರ್ಬೋದು, ಆವಾಗಲೇ ತೋರಿಸಿದ್ನಲ್ಲ ಅದೇ ಥರ ಇಲ್ಲೆಲ್ಲ ವೀವರ್ಸ್ ವ್ಯೂ ಮಾಡ್ಕೊಂಡು ಟೋಪಿ ಆಗಲಿ ಶಾಲ್ ಆಗಲಿ ಎಲ್ಲ ಮಾಡ್ತಿರ್ತಾರೆ. ಸೊ ಫೈನಲಿ ವಿ ಹ್ಯಾವ್ ರೀಚ್ ದ ಟೆಂಪಲ್ ಗಾಯ್ಸ್. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ದಿಸ್ ಈಸ್ ದ ಹದಿಂಬಾ ಟೆಂಪಲ್. ಇದು ಬೇಸಿಕಲಿ ಟಿಬೆಟಿಯನ್ ಮಾನೆಸ್ಟ್ರಿ, ಟಿಬೆಟಿಯನ್ ಸ್ಟೈಲಲ್ಲಿ ಕಟ್ಟಿರೋದು. Come on, first let's remove our footwear and have darshan. ಹೋಗೋಣ ಬನ್ನಿ. ದರ್ಶನ ಎಲ್ಲ ಆಯಿತು ಗಾಯ್ಸ್. ಇನ್ನೊಂದಿಷ್ಟು ಇನ್ಫಾರ್ಮೇಷನ್ಸ್ ಏನು ಅಂದರೆ, ಈ ಟೆಂಪಲ್ ಇದೆಯಲ್ಲ ಇದು ಪಗೋಡಾ ಸ್ಟೈಲಲ್ಲಿ ಕಟ್ಟಿರೋದು. ಪಗೋಡಾ ಸ್ಟೈಲ್ ಈಸ್ ಬೇಸಿಕಲಿ ಟಿಬೆಟಿಯನ್ ಸ್ಟೈಲ್, ಅವರೆಲ್ಲ ಕಟ್ಟೋ ಸ್ಟೈಲಲ್ಲೇ ಈ ಟೆಂಪಲು ಕಟ್ಟಿರೋದು, ಹದಿಂಬಾ ಟೆಂಪಲ್ನ. ಇದೆಲ್ಲ ನೋಡ್ತಿರ್ಬೋದು ನೀವು, ಇದೆಲ್ಲ ಸೆಡಾರ್ ಟ್ರೀಸ್ ಅಂತಾರೆ ಅಥವಾ ಸೆಡಾರ್ ವುಡ್, ಕನ್ನಡದಲ್ಲಿ ದೇವದಾರು ಮರ ಅಂತಾರೆ ಇದಕ್ಕೆ. ಸೊ ದಿಸ್ ಟೆಂಪಲ್ ಈಸ್ ಬೇಸಿಕಲಿ ಲೊಕೇಟೆಡ್ ಇನ್ ಹಿಮಾಚಲ್ ಪ್ರದೇಶ್ ಇನ್ ದ ಫುಟ್ ಹಿಲ್ಸ್ ಆಫ್ ಹಿಮಾಲಯ. ಇದ್ರ ಹತ್ರನೇ ಘಟೋತ್ಕಚ ಟೆಂಪಲು ಇದೆ. ಸೊ ನೋಡಿ, ದಟ್ಸ್ ದ ವೇ ಫಾರ್ ಘಟೋತ್ಕಚ ಟೆಂಪಲ್. ಸೊ ದಿಸ್ ಈಸ್ ಘಟೋತ್ಕಚ್ ಟೆಂಪಲ್ ಗಾಯ್ಸ್. ಇದು ಹದಿಂಬಾ ಟೆಂಪಲಿಂದ ಒಂದು 50 ಮೀಟರ್ ದೂರದಲ್ಲಿ ಲೊಕೇಟ್ ಆಗಿರೋದು. ಈ ಟೆಂಪಲ್ ಬಗ್ಗೆ ಏನು ಸ್ಪೆಷಾಲಿಟಿ ನೋಡೋಕೆ ಇಷ್ಟು ಕಾಮನ್ ಆಗಿದೆಯಲ್ಲ ಅಂದರೆ, ಘಟೋತ್ಕಚ್ ವಾಸ್ ಬೇಸಿಕಲಿ ಎ ಸನ್ ಆಫ್ ಹದಿಂಬಾ. ಇದೆಲ್ಲ ನೋಡ್ಬೋದು, ಇನ್ಫಾರ್ಮೇಷನ್ ಇಷ್ಟು ಕೊಟ್ಟಿದ್ದಾರೆ. ಬೇಕಂದರೆ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡಿ. ಮಾ ನನ್ನ ಹೆಸರು ಬಂದ್ಬಿಟ್ಟಿದೆ ಇಲ್ಲಿ, ಏನಂತ ಇದೆಯಪ್ಪ? ಅಮೋಘ್ ವೆಪನ್. ಓಹೋ ಹೋ ಹೋ, ವಿಚ್ ಹಿ ಹ್ಯಾಡ್ ಕೆಪ್ಟ್ ಸೆಕ್ಯೂರ್ ಫಾರ್ ಯೂಸ್ ಅಗೇನ್ಸ್ಟ್ ಅರ್ಜುನ್. ಅರ್ಜುನಂಗೆ ಸಾಯಿಸೋಕ್ಕೆ ನನ್ನ ಹೆಸರನ್ನು ಯೂಸ್ ಮಾಡಿದ್ರ. ಹೇಳಿ, ಫುಲ್ಲು ಬದ್ಮಾಶ್ ಗಾಯ್ಸ್, ಬದ್ಮಾಶ್. ಎಲ್ಲ ಕಡೆ ದೇವ್ರ ದರ್ಶನ ಆಯಿತು, ಆ್ಯಕ್ಟಿವಿಟೀಸ್ ಆಯಿತು ಎಲ್ಲ. ಇವತ್ತು ಬೇಗ ಮುಗಿಸ್ಕೊಂಡ್ವಿ, ಯಾಕಂದರೆ ಎಲ್ಲ ಹತ್ರನೇ ಇತ್ತು. ಸೊಲಂಗಲಿ ಕಡೆನೇ ಎಲ್ಲ ಆ್ಯಕ್ಟಿವಿಟೀಸು ಇದ್ದಿದ್ದು. ಸೊ ಇವಾಗ ಇನ್ನೇನು ರೂಮಿಗೆ ಹೋಗೋದು, ಫ್ರೆಶಪ್ ಆಗೋದು. ನಾನು ಇನ್ನೇನು ವೀಡಿಯೋ ಎಡಿಟ್ ಮಾಡ್ಕೊಂಡು ಕುತ್ಕೊತೀನಿ. ಅಮ್ಮ ಡಿನ್ನರಿಗೆ ಕಾಯ್ಕೊಂಡು ಡಿನ್ನರ್ ತಿಂದು ಮಲ್ಕೊತಾರೆ ಅಷ್ಟೇ. ಲೆಟ್ಸ್ ಗೋ. ಹಿಂಗೆ ಹದಿಂಬಾ ಟೆಂಪಲಿಗೆ ಬಂದಾಗ ದುಂಗ್ರಿ ವನ್ ವಿಹಾರ್ ಅಂತ ಇದೆ. ಇಟ್ಸ್ ಎ ಫಾರೆಸ್ಟ್ ವಿಸಿಟ್ ಥರ ಇದು. ನಾವು ಬಂದಿದ್ದು ಲೇಟ್ ಆಗಿಬಿಡ್ತಲ್ಲ, ಅದಕ್ಕೆ ಕ್ಲೋಸ್ ಆಗಿಬಿಟ್ಟಿದೆ ಅದು. ಇರಲಿ ಬಿಡಿ, ಬನ್ನಿ. ಏನು ಬರೀ ಕಾಡು ಗೀಡ್ ನೋಡ್ಕೊಂಡು ಏನು ಬರೋದು ಮತ್ತೆ. ಸೊ ಹಿಂಗೆ ಟೆಂಪಲಿನ ಡೌನ್ ಸೈಡ್ ಬರ್ತಿದ್ದಂಗೆ ಇಲ್ಲಿ ಜೋಳ ಎಲ್ಲ ಮಾಡ್ತಿದ್ರು. ಸೊ ನಾನು ಮಮ್ಮಿ ಒಂದು ಜೋಳ ತೊಗೊಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಾನು ಮಮ್ಮಿ ಒಂದು ಜೋಳ ತೊಗೊಂಡ್ವಿ. ಇಲ್ಲಿ ಸಂಜೆ ಆಗ್ತಿದ್ದಂಗೆ ಚಳಿ ಜಾಸ್ತಿ ಆಗ್ತಾನೆ ಇರುತ್ತೆ, ಹೆವಿ. ಹಿಂಗೆ ಇವಾಗ ಮಾತಾಡ್ತಿದ್ದೀನಿ, ಬಾಯಿಂದ ಹಂಗೆ ಫಾಗ್ ಬರ್ತಿದೆ. ಇಲ್ಲಿ ನೋಡ್ತಿರ್ಬೋದು ಅಯ್ಯಪ್ಪ, ಇಲ್ಲಿ ನೋಡ್ತಿರ್ಬೋದು ಗಾಯ್ಸ್, ಯಾಕನಾ ಹೆವಿ. ಇದ್ರಲ್ಲಿ ಒಂದು ರೈಟ್ ಕಳ್ಸಮ್ಮ. ನಮ್ಮಮ್ಮ ಹೇಳ್ತಾರೆ ಇದರಲ್ಲಿ ಅಡ್ಡಾಡೋದು ಒಂದೇ, ಶಿವಮೊಗ್ಗ ಆದ್ಮೇಲೆ ಮೇಲೆ ಹತ್ತು, ಅದು 2 ಒಂದೇ ಫೀಲು ಅಂತ ಹೇಳ್ತವ್ರು. ಕಳಿಸ್ತಾನೆ ಇಲ್ಲಪ್ಪ. ಸೊ ಇಲ್ಲಿ ನೋಡ್ತಿರ್ಬೋದು ಗಾಯ್ಸ್, ಬೈಕ್ ರೆಂಟಲ್ಸು. ಇಲ್ಲಿ ಇಷ್ಟು ದೂರ ಬಂದ್ಬಿಟ್ಟು ಏನೂ ಮಾಡಿಲ್ಲ ಅಂದರೆ ವೇಸ್ಟು. ಅದಕ್ಕೆ ಬೈಕ್ ರೆಂಟಲ್ ಹಿಮಾಲಯನ ರೆಂಟ್ ಮಾಡ್ತೀನಿ.
ನಾಳೆ ಬೆಳಗ್ಗೆ ಹಂಗೆ ಅದರಿಂದನೇ ಒಂಚೂರು ಸೊನಾಯಿ ವ್ಯಾಲಿ ಕಡೆ ಎಲ್ಲ ರೈಡ್ ಹೋಗಿ ಬರ್ತೀನಿ. ಸೊ ಐ ವಿಲ್ ಬಿ ಅಪ್ಡೇಟಿಂಗ್ ಯು ಗೈಸ್ ವಿತ್ ವಿಜುವಲ್ಸ್ ಟುಮಾರೋ. ಟಿಲ್ ದೆನ್ ಬೈ ಬಾಯ್. ಸೊ ಫೈನಲಿ ಹ್ಯಾವ್ ರೀಚ್ಡ್ ಮೈ ಸ್ಟೇ ಹೋಟೆಲ್ ಗೈಸ್. ಇಲ್ಲಿಗೆ ಬಂದೆ, ಪಾರ್ಕಿಂಗ್ ಏರಿಯಾದಲ್ಲಿ ನನ್ನ ಗಾಡಿನ ನಿಲ್ಲಿಸಿದ್ದೀನಿ ಇವಾಗ ಸದ್ಯಕ್ಕೆ. ಸೊ ಬನ್ನಿ ತೋರಿಸ್ತೀನಿ ನಮ್ಮ ಗಾಡಿನ, ಐರಾವತ. ಸೊ ನೋಡ್ಬೋದು ಗೈಸ್, ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ನ ರೆಂಟಿಗೆ ತೊಗೊಂಡಿದ್ದೀನಿ. ನಾಳೆ ಸೊಲಾಂಗ್ ವ್ಯಾಲಿ ಸೈಡ್ ಹೋಗ್ತೀನಿ. ಅಲ್ಲಿಂದ ಒಂದಿಷ್ಟು ಫುಟೇಜ್ನ ವಿಜುವಲ್ಸ್ನ ಅಪ್ಲೋಡ್ ಮಾಡ್ತೀನಿ. ಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಅಪ್ ಗೈಸ್. ಓಕೆ, ಬಾಯ್ ಬಾಯ್.